ತುಂಬ ಮದ್ದೆ ಮಡಿ ಅಷ್ಟು ಮಡಿಲಿ ಮಾಡಿಸ್ಯಾರೆ. ಗುರುನಾಥ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಯಾರು ಮಾತಾಡೋಂಗಿಲ್ಲ, ಎಲ್ಲ ಸೈಲೆಂಟ್. ನನ್ನ ಸ್ನೇಹಿತ ನನಗೆ ಚಿಗುಡ್ತಾ ಈಗ ಅಂದ, ಪಕ್ಕದಲ್ಲಿ ಗುರುಗಳಿದ್ದಾರೆ, ಏನು ಅಂದೆ. ನೋಡಿ ಕಿಟಿ, ಆ ವೇದಿಕೆ ಮೇಲೆ ನೋಡಿದ್ದೀರಾ, ಅವ್ರ ಫ್ಯಾಮಿಲಿ ಬಂದವ್ರು ಏನು ಮಾಡಿದ್ರು, ಅವ್ರು ಒಂದು ಸ್ವಲ್ಪ ಯಾವುದೋ ವಿಷಯಕ್ಕೆ, ಲೌಕಿಕವಾದ ವಿಷಯಕ್ಕೆ ಬೇಜಾರಾಗಿದ್ದರು. ಟವಲ್ ಹೊದ್ಕೊಂಡಿದ್ರು, ಟವಲ್ ಹಿಂಗೆ ಕಟ್ಟಿದ್ರು, ಅದನ್ನು ಕೊಟ್ಟು ನನ್ನ ಹೆಗಲ ಮೇಲೆ ಹಾಕ್ಬಿಟ್ಟು ಹೋಗ, ನಾನು ಯೋಚನೆ ಮಾಡಿ ಒಂದು ಟ್ರ್ಯಾಕ್ಟ್ರಲ್ಲಿ ಈ ಸೆಂಟ್ರಿಂಗ್ ಹಾಕೋ ಪೋಲ್ಸ್ಗಳನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾನೆ ಟ್ರ್ಯಾಕ್ಟ್ರಲ್ಲಿ. ಅರಸೀಕೆರೆಯಲ್ಲಿ ಹಂಸರ ಆರಾಧನೆ ತುಂಬ ವಿಜೃಂಭಣೆ ನಡೀತಾ ಇತ್ತು. ತುಂಬ ಅವತ್ತು ಗುರುನಾಥ ಅಟೆಂಡ್ ಮಾಡಿದ್ದು ಫಂಕ್ಷನ್. ಗುರುನಾಥರು ಅರಸೀಕೆರಲ್ಲೇ ಇದ್ದರು ಆರಾಧನೆಗೆ. ನಾವು ಹೋದು ಒಂದು 9-10 ಗಂಟೆಗೆ. ನಾವು ಮಡಿ ಇಟ್ಕೊಂಡಿದ್ದಿಲ್ಲ, ನಾವು ಉಟ್ಕೊಂಡು ಬಟ್ಟೆಲ್ಲೇ ಇದ್ದು. ಅಪ್ಪ ಅಲ್ಲಿರೋರು ಅಂತ ತುಂಬ ಅವತ್ತಂತೂ ತುಂಬ ಇದು ಪರದೆ ಎಲ್ಲ ಕಟ್ಟಿಸ್ಬಿಟ್ಟಿದ್ರು, ಯಾರು ನೋಡಬಾರ್ದು, ಪೀಕ್ ಮಾಡಬಾರ್ದು ಅಂತ. ಇದಕ್ಕೆ ತುಂಬ ಮದ್ದೆ ಮಡಿ ಅಷ್ಟು ಮಡಿಲಿ ಮಾಡಿಸ್ಯಾರೆ. ಗುರುನಾಥ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಯಾರು ಮಾತಾಡೋಂಗಿಲ್ಲ, ಎಲ್ಲ ಸೈಲೆಂಟು. ಗತಿ ಭಿಕ್ಷೆ ಎಲ್ಲ ಆಯಿತು. ನಾವು ಹೊರಗಡೆ ಇದ್ದು, ನಮ್ಮದೇನೋ ಮಡಿ ಇಲ್ಲ, ಬಸ್ಸಿನ ಮೈಲಿಗೆ ಬಟ್ಟೆಲಿ ಬಂದಿದ್ದು ಅಷ್ಟೇ, ಹೊಡೆದಿದ್ದು ಮಡಿ ವಸ್ತ್ರ ಏನು ಉಟ್ಕೊಂಡಿಲ್ಲ. ನಾವು ಹುಡುಗರು 4-5 ಜನ ಹೋಗಿದ್ದು ಎಲ್ಲ ಆಯಿತು. ತೀರ್ಥನಾರಾಯಣ ಮಾಡಿಸ್ತಿದ್ದಾರೆ. ತೀರ್ಥನಲ್ಲಿ ಏಟಿಗೆ 8 ಜನ ಕೂರಿಸಿದ್ರು. ಆ ವೇದಿಕೆಯನ್ನು ಸುತ್ತಾಕೊಂಡು ತೀರ್ಥನಾರಾಯಣ ತಲೆ ಮೇಲೆ ಕಲಶ ಹೊತ್ಕೊಂಡು ಬರಬೇಕು, 3 ಸುತ್ತು ಬರಬೇಕು. ಎಲ್ಲರೂ ಫಸ್ಟ್ ಮಡಿಲಿದ್ದಾರೆಲ್ಲ ಮಾಡ್ತಿದ್ದಾರೆ. ಗುರುನಾಥ ಹೇಳಿರು, ಅಲ್ಲಿ ಮಂತ್ರ ಬೆಂಗಳೂರು ಟೀಮ್ ಎಲ್ಲ ಬಂದಿತ್ತು, ಬೆಂಗಳೂರು ಗುರುಗಳೆಲ್ಲ ಬಂದಿದ್ರು, ವೇದ ಗುರುಗಳೆಲ್ಲ ಬಂದಿದ್ರು. ಅರುಣ ಹೇಳ್ರಿ ಒಂದು 4 ರೊಕ್ಕ ಅಂತ ಜೋರ ಸ್ಟಾರ್ಟ್ ಮಾಡಿದ್ರು. ಅರುಣ ಮಂತ್ರ ಸ್ಟಾರ್ಟ್ ಮಾಡಿದ್ರು. ಒಂದು 10 ನಿಮಿಷ ಆಗಿರುತ್ತೆ, 10 ನಿಮಿಷ ಆಯಿತು. ಇದು ಮಾಡ್ತಾ ಇದ್ದಾರೆ, ಮಡಿಲಿದ್ದಾರೆಲ್ಲ ಸುತ್ತ ಹಾಕ್ತಾ ಇದ್ದಾರೆ. ಗುರುನಾಥರು ಕೂತ್ಕೊಂಡು ನಿಂತಿದ್ದಾರೆ, ಕೂತಿಲ್ಲ, ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾನು ಹಿಂದ್ಗಡೆ ನಿಂತಿದ್ದೆ, ದೂರದಲ್ಲಿ ನಿಂತಿದ್ದೆ. ನಾನು ನನ್ನ ಸ್ನೇಹಿತ ಗುರುಮಂದಿರ ನಿಂತಿದ್ವಿ. ಆಮೇಲೆ ನನ್ನ ಸ್ನೇಹಿತ ನನಗೆ ಚಿಗುಡ್ತಾ ಈಗ ಅಂದ, ಪಕ್ಕದಲ್ಲಿ ಗುರುಗಳಿದ್ದಾರೆ, ಏನು ಅಂದೆ. ನೋಡಿ ಕಿಟಿ, ಆ ವೇದಿಕೆ ಮೇಲೆ ನೋಡಿದ್ದೀರಾ ಅಂತಂದ. ವೇದ ಮಂತ್ರ, ಇದು ಅರುಣ ಮಂತ್ರ ಹೇಳ್ತಾ ಇದ್ದಾರೆ. ಎಲ್ಲ ರೌಂಡ್ ಹೊಡಿತಾ ಇದ್ದಾರೆ. ಮುಂದ್ಗಡೆ ಕಲಶ ಇಟ್ಕೊಂಡು, ತೀರ್ಥನಾರಾಯಣದ ಕಲಶ ಇಟ್ಕೊಂಡು ಇದು ಮಾಡಿದ್ರೆ, ಹಿಂದ್ಗಡೆ ಜನಗಳೆಲ್ಲ ಇದು ಮಾಡ್ತಾರೆ. ಕೂತಿದ್ದಾರೋ ನಿಂತಿದ್ದಾರಲ್ಲ ಅರುಣ ಹೇಳ್ತಾರೆ. ಒಳ್ಳೆ ವೇದಘೋಷ ಆಗ್ತಾ ಇದ್ದಾರೆ. ನುಡ್ಡು ಎಲ್ಲ ಸೈಲೆಂಟ್ ಆಗಿದೆ, ಬರೀ ಮಂತ್ರ ಬಿಟ್ಟು ಏನು ಕೇಳ್ತಾ ಇಲ್ಲ. ಗುರುನಾಥ ನಿಂತಿದ್ದಾರೆ, ನೋಡ್ತಾ ಇದ್ದಾರೆ. ಇವು ನನಗೆ ಪಿನ್ ಮಾಡಿದೆ, ಏನು ಅಂತಂದೆ. ವೇದಿಕೆ ಮೇಲೆ ನೋಡಿ, ವೇದಿಕೆಗೂ RCCಗೂ ತುಂಬ ಎತ್ತರ ಇದೆ, RCC ಹೈಟಲ್ಲಿ ಫಿಟ್ ಮಾಡಿದ್ದಾರೆ. ಏನಿಲ್ಲ ಕಾಣ್ತಿಲ್ಲ ಕಣ ಅಂತೆ. ಸರಿಯಾಗಿ ನೋಡಪ್ಪ ಅಂದ. ನೋಡಿದರೆ ವೇವ್ಸು ಯಾವ ಥರ ಅಂದರೆ, ನೀವು ಕಾರ್ ಡ್ರೈವ್ ಮಾಡಿದ್ರೆ ಗೊತ್ತಾಗುತ್ತೆ. ಮೈನ್ ಹೈವೇಲಿ ಹೋಗ್ತಿರ್ಬೇಕಾದ್ರೆ, ಬಿಸಿಲು ಬೀಳ್ತಿರ್ಬೇಕಾದ್ರೆ ವೇವ್ಸ್ಗಳು ಸ್ಟಾರ್ಟ್ ಆಗುತ್ತವೆ. ಹೀಟ್ ವೇವ್ ಗೊತ್ತಾಗುತ್ತೆ, ಈ ಮೇಲಕ್ಕೆ ಹೋಗ್ತಾ ಇರುತ್ತೆ. ನೋಡಿದಿರಲ್ಲ, ಹೀಟ್ ವೇವ್ ಮೇಲಕ್ಕೆ ಹೋಗ್ತಾ ಇರುತ್ತೆ, ಗೊತ್ತಾಗುತ್ತೆ ವೇವ್ ಅಂತ ಗೊತ್ತಾಗುತ್ತೆ. ಬೆಳಕಿನ ಎತ್ತರಕ್ಕೆ ಈ ಮೇಲಕ್ಕೆ ಹೋಗ್ತಾ ಇರುತ್ತೆ, ಅದು ಹೀಟ್ ವೇವ್, ಅದು ರೇಡಿಯೇಷನ್ನು. ಆ ಥರ ರೇಡಿಯೇಷನ್ ಕಾಣ್ತಾ ಇದೆ. ನೋಡಿದೆ, ಇದೇನು ಮರೆಯ ರೇಡಿಯೇಷನ್. ಇನ್ಯಾರನ್ನ ಕರಿಬೇಕು ಅಂತ, ತೋರಿಸ್ಬೇಕು ಅಂತ ಕುತೂಹಲ ನಮಗೆ. ತಕ್ಷಣ ಗುರುನಾಥರು ಎಂತ ಪಟ್ಟಂತ ತಿರುಗಿದ್ರು ನನ್ನ ಹತ್ರ. ಏನಯ್ಯ, ಏನು ನೋಡ್ತಿದ್ದೀರಾ ತಂದರು. ಏನಿಲ್ಲ ಸರ್, ಮತ್ತೇನು ಹೇಳ, ಬಾಯಿ ಮುಚ್ಚು ತಂದರು. ಮುಚ್ಚು, ಸುಮ್ಮನೆ ಸೇರ್ಕೊಳ್ಳಿ, 2 ಮಕ್ಕಳು ತೀರ್ಥನಾರಾಯಣ ಮಾಡ್ಬೇಕು, ಸೇರ್ಕೊಳ್ಳಿ ಒಳಗಡೆ ಅಂತ. ನಿಲ್ಲಕ್ಕೆ ಬಿಡ್ಲಿಲ್ಲ ನಮ್ಮಿಬ್ಬರೂ. ನಾವು ಜೊತೆಲೇ ತಿರುಗಿ ಸ್ಟಾರ್ಟ್ ಮಾಡಿದ್ವು. ಹತ್ರಕ್ಕೆ ಹೋದಾಗ ಕಾಣ್ದಂಗೆ ಆಯ್ತದು ಅನ್ಬೋದು. ಆಮೇಲೆ ಎಲ್ಲ ಆದ್ಮೇಲೆ ಹೇಳಿ, ಗೋಪ್ಯ ಕಣೆಯ, ನಾವು ಅನುಭವಿಸ್ಬೇಕು ಕಣೆಯ, ಕಣ್ಣಿಂದ ಸಂಸದ ವೇದಿಕೆಯಲ್ಲಿ ನೋಡಿದ್ದು ಅದೊಂದು ಶಕ್ತಿ ಕಣೆಯ, ಅರುಣದ್ದು ಮಂತ್ರ ಶಕ್ತಿ ಆ ಥರ ಇದೆ, ಕರ್ಣಪಾಲನೆ ಮಾಡ್ತೀನಿ ಕಣೆಯ. ಹೀಗೆ ಒಂದು ಸಾರಿ ಹೆಬ್ಬೂರಿನಲ್ಲಿ, ಹೆಬ್ಬೂರು ಗೊತ್ತಿರ್ಬೋದು ನಿಮಗೆ, ತುಮಕೂರು ಹತ್ರ ಹೆಬ್ಬೂರು, ಅಲ್ಲಿ ಕೋದಂಡ ಆಶ್ರಮ
ಅವರದ್ದೇನೋ ಕಟ್ಟಡ ಕಟ್ಟಿದ್ರೇನೋ ಅದು ಓಪನ್ ಇತ್ತು. ಆಮೇಲೆ ಹೋಮ ಏನೋ ಇತ್ತು ಅಲ್ಲಿ. ಮಾರನೇ ದಿವಸ ಇತ್ತು. ಸರಿ, ಇಲ್ಲಿಂದ ಎಲ್ಲರೂ ತುಂಬ ಜನಕ್ಕೆ ಕಳಿಸಿದ್ರು. ಗುರು ಬಂದವ್ರನ್ನೆಲ್ಲ ಅಲ್ಲಿ ಇದಕ್ಕೆ ಹೋಗ್ರೆ ಅಂತೇಳಿ, ಮಠಕ್ಕೆ ಹೋಗ್ರೆ. ಸರಿ, ಎಲ್ಲರನ್ನೂ ಕಳಿಸಿದ್ರು. ಗುರುನಾಥ ನಾನು ಇದ್ದರೆ. ನಾವು ಅವತ್ತಿನ ದಿವಸ ಏನಾಗ್ಬಿಡ್ತು ಅಂದರೆ, ಬೆಳಗ್ಗೆ ನಾಳೆ ಪ್ರೋಗ್ರಾಮ್ ಅಂದರೆ ಹಿಂದಿನ ದಿವಸ ಬೆಳಗ್ಗೆ ಒಂದು ಚಿಕ್ಕಮಂಗ್ಳೂರಿಂದ ಒಂದು ಫ್ಯಾಮಿಲಿ ಬಂತು, ಗಂಡ ಹೆಂಡತಿ. ಅವ್ರ ಫ್ಯಾಮಿಲಿ ಬಂದವ್ರು ಏನು ಮಾಡಿದ್ರು, ಅವರೊಂದು ಸ್ವಲ್ಪ ಯಾವುದೋ ವಿಷಯಕ್ಕೆ, ಲೌಕಿಕವಾದ ವಿಷಯಕ್ಕೆ ಬೇಜಾರಾಗಿದ್ದರು. ಸೊ ಅದನ್ನು ಗುರುನಾಥರು ಅವತ್ತೇನು ಮಾಡಿದರು ಅಂದರೆ, ಮಲ್ಗೆ ಇದ್ರು ಗುರುನಾಥರು. ಅವತ್ತೇನಾಯಿತು ಅಂದರೆ ಅವ್ರಿಗೆ ಸಮಾಧಾನ ಮಾಡಿದ್ರು, ಎಲ್ಲ ಹೇಳಿದ್ರು ಗಂಡ ಹೆಂಡತಿಗೆ. ಸರಿ ಆಯಿತು ಗುರುವೆ ಅಂದರು. ಅವರು ಬೆಂಗಳೂರಲ್ಲಿ ಎಲ್ಲ ಸೆಟ್ಲ್ ಆಗಬೇಕು ಅಂತ ಹೊರಟ್ಬಿಟ್ಟಿದ್ರು. ಅವರು ಆಲ್ರೆಡಿ ಎಲ್ಲ ಕಾರಲ್ಲಿ ತೊಗೊಂಡು ಬಂದುಬಿಟ್ಟಿದ್ರು. ಅವ್ರು ತುಂಬ ಭಕ್ತರು, ಗುರುಭಕ್ತರು. ತುಂಬ ಅಂದರೆ ತುಂಬ ಗುರುಭಕ್ತರು. ಆಮೇಲೆ ಅವ್ರು ರಿಚ್ ಅಂಡ್ ರಾಯಲ್. ಅವರು ಮಾತಾಡ್ತಿರಲಿಲ್ಲ ಜಾಸ್ತಿ, ಕೆಲಸ ಮಾಡೋರು. ಗುರುನಾಥರು ಬರೀ ಸುಮ್ಮನೆ ಹಿಂಗಂದ್ರೆ ಗೊತ್ತಾಗ್ಬಿಡೋದು ಅವ್ರಿಗೆ. ಅಂಥ ಟ್ಯಾಲೆಂಟೆಡ್ ಅವರು. ಅವ್ರು ಹೈಲಿ ಟ್ಯಾಲೆಂಟೆಡ್ ನಾನು ಹೇಳಿದ್ನಲ್ಲ, ಅದ್ರಲ್ಲಿ ಅವರೊಬ್ಬರು. ಅವತ್ತೇನಾಗ್ಬಿಡ್ತು, ಅವರು ದಂಪತಿಗಳು ಸ್ವಲ್ಪ ಟೆನ್ಷನಲ್ಲಿದ್ದರು. ಅವರು ಹೇಳ್ಕೊಂಡ್ರು ಗುರುನಾಥರು, ಅವ್ರದ್ದು ಏನೋ ಹೇಳ್ಕೊಂಡ್ರು, ಇರಲಿ ಬಿಡಿ ನಾನು ಯೋಚನೆ ಮಾಡ್ಬಿಡ್ಕಣೆ, ಧೈರ್ಯವಾಗಿರಿ, ಅವ್ರು ಬೆಂಗಳೂರಲ್ಲಿ ಸೆಟ್ಲ್ ಆಗಬೇಕು ಅಂತೇಳಿ ಅವ್ರು ರೆಡಿಯಾಗಿ ಬಂದ್ಬಿಟ್ಟಿದ್ರು. ಅವತ್ತೇನಾಗ್ಬಿಡ್ತು ಅಂದರೆ, ಹಾಗೆ ಹೆಂಗಿದ್ರು ಆ ಕಡೆ ಹೋಗ್ತಿದ್ದಾಳೆ, ಹೆಬ್ಬೂರು ತಲುಪಿಬಿಟ್ಟು ಮುಂದೆ ಹೋಗೋದು ಕಣೆಯ ಅಂತಂತಂದರು ಅವರಿಗೆ. ಸರಿ ಗುರುಗಳೇ ಅಂದರು. ಅವರು ಹೊರಟರು ಅಂದರೆ ಮೆಟ್ಲು ಇಳಿದು ಅವ್ರ ಕಾರ್ ತನಕ ಹೋಗಿದ್ದಾರೆ ಅಷ್ಟೇ. ಕಾರ್ ಸ್ಟಾರ್ಟ್ ಆಗಿಲ್ಲ, ಕುತ್ಕೊಂತಿದ್ದಾರೆ. ನೋಡ್ರೆ ಒಂದು ನಿಮಿಷ, ನೀನು ಹೋಗಿ ಬಂದ್ಬಿಡೆ, ಅದೇ ತನಕ ಹೋದಂಗೆ ಆಗುತ್ತೆ, ಮಠಕ್ಕೆ ಇದನ್ನೆಲ್ಲ ಕೊಡು ಅಂತೇಳಿ ಅವ್ರು ಗುರುನಾಥ ಒಂದಷ್ಟು ವಸ್ತುಗಳು ಕೊಡು. ಒಂದು ಕೆಲಸ ಮಾಡೇ ಅಂತಂದ್ರು. ಏನು ಮಾಡಿದ್ರು, ಮುಂದ್ಗಡೆ ಹಾಲು ಕುತ್ಕೊಂತಿದ್ರಲ್ಲ ಚೇರ್ ಪಕ್ಕದಲ್ಲಿ, ಅವರು ಒಂದು ಇದನ್ನು ಟವಲ್ ಹೊದ್ಕೊಂಡಿದ್ರು. ಟವಲ್ ಹಿಂಗೆ ಕಟ್ಟಿದ್ರು. ಅದನ್ನು ಕೊಟ್ಟು ನನ್ನ ಹೆಗಲ ಮೇಲೆ ಹಾಕ್ಬಿಟ್ಟು, ಹೋಗ ನಾನು ಯೋಚನೆ ಮಾಡಬೇಡ ಅಂತ. ಸರಿ ಕಣೆ, ಧೈರ್ಯವಾಗಿ ಹೋಗಿ ಬನ್ನಿ. ಅದೇನಾಗ್ಬಿಡ್ತು ಅಂತಂತಂದರೆ, ಇವ್ರಿಗೆ ವಿಪರೀತ ಟೆನ್ಷನ್ ಇದೆ. ಹಿಂದ್ಗಡೆ ಅವ್ರ ಲಗೇಜ್ ಎಲ್ಲ ತುಂಬ್ಕೊಂಡಿದ್ರು. ಸರಿ, ನಾನೊಂದು ಲುಂಗಿ ಇದನ್ನು ಹಾಕ್ಕೊಂಡು ಗುರುನಾಥರಿಗೆ ಎಳ್ನೀರು ಇದೆಲ್ಲ ಕೊಟ್ಟಿದ್ರು. ಅವರು ತುಂಬ ಸ್ಲೋ ಆಗಿ ಗಾಡಿ ಓಡಿಸ್ಕೊಂಡು ನಾವೆಲ್ಲ ಹೊರಡೋತ್ತಿಗೆ ಮೋರ್ ದ್ಯಾನ್ ಏನಿಲ್ಲ ಅಂದರೂ ಒಂದು 12:30 ಟೈಮ್ ಅನ್ನಪ್ಪ, ನನಗೆ ನೆನಪಿದ್ದೆ 12:30 ಟೈಮ್. ಸರಿ, ತಿಂಡಿ ತಿನ್ನಿಸಿ ಕಳಿಸಿದ್ರು. ಆಮೇಲೆ ಹೊರಟ್ವಿ ನಾವು. ಬಾಣಾವರ, ಅರಸೀಕೆರೆ, ಚನ್ನರಾಯಪಟ್ಟಣ. ಸೊ ಚನ್ನರಾಯಪಟ್ಟಣದಿಂದ ಒಂದು ದೇವಿಹಳ್ಳಿ ಗೇಟ್ ಅಂತ, ಮುಳ್ಳೂರಿಂದ ಮುಂದೆ ಮೊದಲಿಗೆ ಸಿಗುತ್ತೆ ದೇವಿಹಳ್ಳಿ ಗೇಟ್, NH ಅಲ್ವಾದು. ಇವರೇನು ಮಾಡಿದ್ರು, ಆಫ್ಟರ್ ಚನ್ನರಾಯಪಟ್ಟಣ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡು, 110, 100, 110ಗೆ ಓಡಿಸೋಕ್ಕೆ ಬೇಗ ತಲುಪ್ಕೊಂಬಿಡೋಣ ಅಂತ. ಎಷ್ಟಾಗಿತ್ತು ಟೈಮು? 3 ಗಂಟೆ 3:30 ನನಗೆ. ಚನ್ನರಾಯಪಟ್ಟಣ ತನಕ ನಿಧಾನಕ್ಕೆ ಹೋದ್ರು, 40 ಕಿಲೋಮೀಟ್ರ್ ಸ್ಪೀಡಲ್ಲೇ ಹೋದ್ರು. ಅಲ್ಲಿಂದ ಸ್ವಲ್ಪ ರೈಸ್ ಆಗೋದು. ಅದೇನಾಗ್ಬಿಡ್ತು ಅಂತಂತಂದರೆ, ಮಳೆ ವಾತಾವರಣ, ಮೋಡ, ಆಮೇಲೆ ಮಳೆ ಬಂದು ನಿಂತಿದೆ, ಸ್ವಲ್ಪ ಸೋನೆ ಮಳೆ ಬರ್ತದೆ. ಅವಾಗೇನಾಗ್ಬಿಡ್ತು, ಆ ದೇವಿಹಳ್ಳಿ ಗೇಟಿಂದ ಒಂದು ಕಿಲೋಮೀಟ್ರ್ ಹಿಂದಕ್ಕಷ್ಟೇ ಒಂದು ಟ್ರ್ಯಾಕ್ಟ್ರಲ್ಲಿ ಈ ಸೆಂಟ್ರಿಂಗ್ ಹಾಕೋ ಪೋಲ್ಸ್ಗಳನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇದ್ದಾನೆ ಟ್ರ್ಯಾಕ್ಟ್ರಲ್ಲಿ. ಆ ಹಿಂದ್ಗಡೆ ಟ್ರ್ಯಾಕ್ಟ್ರಿಗೆ ಏನೂ ಇರೋದಿಲ್ಲ ನೋಡಿ, ಸಿಗ್ನಲ್ ಲೈಟ್ ಏನೂ ಇಲ್ಲ. ಇವ್ರು ಹೋಗ್ತಿದ್ದ ಸ್ಪೀಡಲ್ಲಿ ಆಬ್ಸೆಂಟ್ಮೆಂಟ್, ಮೊದಲೇ ಅವ್ರಿಗೆ ಬೇಜಾರಾಗಿತ್ತೆ, ಅವರು ಕುಟುಂಬದ ವಿಷಯದಲ್ಲಿ ಬೇಜಾರಾಗಿತ್ತೇನೋ, ಹೋದ್ರು 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡೋರು. ನಾನು ಹಿಂದ್ಗಡೆ ಕೂತಿದ್ದೀನಿ, ಅವ್ರು ಮುಂದ್ಗಡೆ ಇದ್ದಾರೆ. 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಓಡೋರು. ಝೆನ್ ಕಾರ್ ಹೊಡೆದಿದ್ದೇನಾಯಿತು ಅಂದರೆ, ಪೋಲ್ಗಳು ತುಂಬ್ಕೊಂಡಿದ್ದಾರಲ್ಲ, ಅವು ಹೊಡೆದಿದ್ದ ಸ್ಪೀಡಿಗೆ ಹಿಂಗೆ ಹೋಯ್ತಪ್ಪ. ಮುಂದ್ಗಡೆ ಗ್ಲಾಸ್ ಎಲ್ಲ ಕೊಡಿ, ಇಂಜಿನ್ ಎಲ್ಲ ಇದಾಯಿತು. ಆದರೆ ಮುಂದ್ಗಡೆ ತಾಯಿ ಮಗು ಕೂತಿದ್ದಾರೆ, ಈ ಕಡೆ ಗೌಡ್ರು ಅವ್ರಿಗೆ ಡ್ರೈವಿಂಗ್ ಇದೆಲ್ಲ ಹಿಂಗೆ ಆಗ್ಬಿಟ್ಟಿತ್ತು. ಆಮೇಲೆ ಅವ್ರಿಗೂ ಅಷ್ಟೇ, ಅವ್ರ ಹೆಂಡ್ತಿಗೆ ಏನೂ ಆಗಿರಲಿಲ್ಲ, ಮಗುಗೂ ಏನಾಗಿರಲಿಲ್ಲ. ಬಟ್ ಅಲ್ಲಿಂದ ಗ್ಲಾಸ್ ಬಂದಿದ್ದ ಪುಡಿ ಎಲ್ಲ ನನ್ನ ಟೀ ಶರ್ಟ್ ಒಳಗಡೆ, ಅಂದರೆ ಒಂದು ಬಿಳಿ ಟೀ ಶರ್ಟ್ ಹಳೇದಿತ್ತು, ಅದರೊಳಗೆ ಯಾರಿಗೂ ಒಂದು ತೊಟ್ಟು ರಕ್ತನೂ ಬಂದಿರಲಿಲ್ಲ. ಅಷ್ಟು ಪೋಲ್ ತುಂಬ್ಕೊಂಡು ಹೋಗ್ತಿದ್ದಾನು. ಇವ್ರು ಹೋಗಿ 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊಡೆದಿದ್ದು. ಅವತ್ತು ಕಿರ್ಚಿದ್ದಷ್ಟೇ, ಗುರುವೇನು ಕಿರ್ಚಿದ್ದು. ನಾವು ಯಾರು ಅಮ್ಮ ಅಪ್ಪ ಯಾರನ್ನೂ ಕರೀಲಿಲ್ಲ ಅವತ್ತು. ಗುರುವೇ ಅಂತ ಎಲ್ಲರೂ 3 ಜನ ಕಿರ್ಚಿದ್ದಷ್ಟೇ. ಆ ಮಗು ಇನ್ನೂ ಸಣ್ಣದು, ಅದಕ್ಕೇನೋ 1 ವರ್ಷನ 8 ತಿಂಗಳ ಏನಾಯಿತು, ಗಂಡು ಮಗು. ನಾಳೆ ಮಗನ ಆ ಹುಡುಗನ ಮದುವೆ, ಇನ್ನೊಂದು 2 ತಿಂಗಳಿಗೆ. ಆಮೇಲೆ ಆ ಶಬ್ದಕ್ಕೆ ಟ್ರ್ಯಾಕ್ಟರ್ ಮುಂದಗಡೆ ಹೋಗಿ ನಿಲ್ಲಿಸ್ತಾ, ಆಮೇಲೆ ಸುತ್ತಮುತ್ತ ಎಲ್ಲ ತೋಟ ಹೊಲದಲ್ಲಿ ಇದ್ದಾರೆ. ಯಾರಪ್ಪ ಏನಾಯ್ತು ಸ್ವಾಮಿ ಅಂತೆಲ್ಲ ಬಂದರು. ಏನಿಲ್ಲ, ಹಿಂಗೆ ಆಯ್ತು ಕಣಮ್ಮ, ಇಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಅಂತ.
ನಾವು ಸ್ವಲ್ಪ ಸಮಾಧಾನ ಆಗಿದ್ವಿ. ಆಮೇಲೆ ಕರ್ಕೊಂಡೋಗಿ ಫಸ್ಟ್ ಅವ್ರ ಮನೆಯವ್ರನ್ನ ಒಂದು ಕಡೆ ತಲುಪಿಸ್ಬೇಕಲ್ಲ ಅಂಥೇಳಿ ನಾನೇನು ಮಾಡಿದೆ, ಒಂದು ಇದಕ್ಕೆ ಕೈ ಹೊಡೆದ ವ್ಯಾನ್ಗೆ, ಈ 407 ವ್ಯಾನ್ಗಳು ಓಡಾಡೋದು, ಇದರಲ್ಲಿ ಹೋಗಿ ಅಲ್ಲಿ ನೆಕ್ಸ್ಟು ಬೆಳ್ಳೂರು ಕ್ರಾಸ್ ಅಲ್ಲೆಲ್ಲರ ಒಂದು ಕಡೆ ಹೋಟ್ಲಲ್ಲಿ ಬರ್ತೀನಿ ಅಂತೇಳಿ ಅವ್ರನ್ನ ಫಸ್ಟು ಕಳಿಸಿದ್ದಾಯಿತು. ಅವ್ರನ್ನ ಕಳಿಸಾದ್ಮೇಲೆ ಹಿಂದ್ಗಡೆ ನಾನು ಗೌಡರು ನಿಂತಿದ್ವಿ. ಏನಕ್ಕೆ ಅಲ್ಲಿ ನಿಂತಿದ್ವಿ, ನಾವು ಹೋಗೋಕ್ಕೆ ಟ್ರೈ ಮಾಡ್ತಾಯಿದ್ವಿ, ಬಟ್ ಹಿಂದ್ಗಡೆ ಲಗೇಜ್ ಇದೆ, ಅದನ್ನು ತೆಗಿಯೋಕ್ಕೆ ಸಾಹಸ ಮಾಡ್ತೀವಿ ಅಂದರೆ ಎಲ್ಲ ಇದಾಗ್ಬಿಟ್ಟಿತ್ತಲ್ಲ, ಅದನ್ನ ತಕ್ಕೊಂಡು ಒಂದು ಕಡೆ ಇದು ಮಾಡಿ ತುಂಬ ಎಲ್ಲ ಬೆಲೆ ಬಾಳತ್ರ ಎಲ್ಲ ಇಟ್ಕೊಂಡಿದ್ರು. ಸರಿ, ಇನ್ನೊಂದು ಗಾಡಿಗೆ ಕೈ ಹೊಡೆದು ಅವ್ರು ಬಂದರು, ನಿಲ್ಸಿದ್ರು. ನಾವು ಸೀದಾ ಇದಕ್ಕೆ ಬೆಳ್ಳೂರು ಕ್ರಾಸ್ಗೆ ಹೋದ್ವಿ. ಇವತ್ತಿಗೂ ಹೋಟ್ಲು ಓನರ್ ಪರಿಚಯ ನನಗೆ. ಅಲ್ಲಿ ಹೋಗಿ ಕಾಫಿ ಕುಡಿದು ಎಲ್ಲ ಮಾಡಿ, ನಮ್ಮದೊಂದು ಗಾಡಿ ಹಿಂಗೆ ಇದೊಂದು ಟೋ ಮಾಡಿಕೊಡ್ತೀರಾ, ಯಾರೋ ಇದ್ರೆ ಹೇಳಿ. ಅದಕ್ಕೇನು ಸ್ವಾಮಿ ನಾನೇ ಮಾಡ್ತೀನಿ ಅಂದ. ಸರಿ ಅಂತೇಳಿ ಅವನೇನು ಮಾಡ್ದ, ಅವ್ನ ಗಾಡಿ ತಗೊಂಬಂದ, ಇದು ಹಿಂಗೆ ಕೊಕ್ಕೆ ಹಾಕೊಂಡ ಸೀದಾ ತಗೊಂಡೋಗಿ ಒಂದು ಹೋಟ್ಲ್ ಹಿಂಭಾಗಕ್ಕೆ ನಿಲ್ಲಿಸ್ದ. ಯಾರಿಗೂ ಕಾಣಲ್ಲ, ಹೋಟ್ಲ್ ಹಿಂಭಾಗಕ್ಕೆ ಗಾಡಿ ಹಾಕಿದ್ದು ಯಾರಿಗೂ ಕಾಣಲಿಲ್ಲ. ನಾವು ಅಲ್ಲಿಂದ ಒಂದು ಅಂಬಾಸಿಡರ್ ಕಾರ್ ಮಾಡಿಕೊಂಡು ರಾತ್ರಿ 9 ಗಂಟೆ ಆಯ್ತು ಅಲ್ಲಿಂದ ಹೊರಡತ್ತಿಗೆ. ಪಾಪ ಏನೂ ತಿಂದಿಲ್ಲ, ಬೆಳಗ್ಗೆ ಏನು ತಿಂದಿದ್ದೆ ಅದೇ, ಟೆನ್ಷನ್ ಬೇರೆ, ಅವ್ರಿಗೆ ಫ್ಯಾಮಿಲಿ ಟೆನ್ಷನ್ ಬೇರೆ, ಈ ಟೆನ್ಷನ್ ಬೇರೆ. ಆಮೇಲೆ ಸೀದಾ ಅಲ್ಲಿಂದ ಬಂದು ನಾವು ಇಲ್ಲಿ ಚೆನ್ನಾಗಿ ನೆನಪಿದ್ದಂಗೆ ರಾತ್ರಿ 11:30 ಗುರುನಾಥ್ರ ಮನೆಗೆ ಬಂದ್ವಿ. ಬಂದು ಏನೇ ಯಾರೂ ಇರಲಿಲ್ಲ, ಬಾಗಿಲು ತಡೆದೆ, ಯಾರೋ ನಾನು ಅಂದೆ, ಸರಿ ಅಂತೇಳಿ ಬಂದು ಬಾಲ್ ತೆಗೆದ್ರು. ಬಾಲ್ ತೆಗೆದು ಮಲಗೇ ಇದ್ದರು, ಬೆಳಗ್ಗೆ ಎಲ್ಲಿ ಮಲಗಿದ್ರು ಅಲ್ಲೇ ಮಲಗಿದ್ರು ಗುರುನಾಥ್. ಸರಿ ಬಾಗಿಲು ತೆಗೆದ್ರು, ಒಳಗಡೆ ಯಾಕಯ್ಯ ಏನಾಯ್ತಯ್ಯ ಅಂದರು. ಹಿಂಗೆ ಒಂಚೂರು ಗಾಡಿ ಟಚ್ ಆಯಿತು, ಅದು ಯಾರಿಗೂ ಏನಾಗಲಿಲ್ಲ, ಯಾರಿಗೂ ಏನಾಗಲಿಲ್ಲ, ಸರಿ ಸರಿ ಬಾ ಅಂದರು. ಒಳಗೆ ಕರ್ಕೊಂಡವ್ರು ಅವ್ರಿಗೆ ನೀರು ಕುಡಿಸಿ ಸಮಾಧಾನ ಮಾಡಿ ಎಲ್ಲ ಆಯಿತು. ಅಂಬಾಸಿಡರ್ ಕಾರ್ ಮಾಡ್ಕೊಂಡ್ಬಂದ್ವಿ. ಆಮೇಲೆ ಹೆದರಬೇಡಿ, ಟೆನ್ಷನ್ ಮಾಡ್ಕೊಬೇಡಿ, ಇರಲಿ ಇವೆಲ್ಲ ಇದ್ದಿದ್ದೆ ಅಂತಂದು. ಆಮೇಲೆ ಸೀದಾ ಬಿಟ್ಟು ಬರೋಲ್ಲಯ್ಯ ಅವ್ರಿಗೆ, ನಿಮ್ಮ ಮಾವನ ಮನೆಗೆ ಇರ್ಬೋದಲ್ಲಯ್ಯ ಅವ್ರಿಗೆ ಕೇಳಿದ್ರು ಗೌಡ್ರಿಗೆ, ನಿಮ್ಮ ಮಾವನ ಮನೇಲಿ ಒಂದು 3 ದಿವಸ ಇರ್ಬೋದಲ್ವೇನೆಯ ಅಂತ ಕೇಳೋ. ಹ್ಞೂ ಬರೋಲ್ಲ ಅಂತ. ಸರಿ ಆಯಿತು ಅಂತ ಅದೇ ಅಂಬಾಸಿಡರ್ ಕಾರಲ್ಲಿ ಬಾಡಿಗೆ ಮಾಡ್ಕೊಂಬಂದಿದ್ವು. ಚಿಕ್ಕಮಂಗ್ಳೂರಲ್ಲಿ ಎಸ್ಟೇಟ್ ಮೇಲ್ಗಡೆಯಲ್ಲಿ ಗುಡ್ಡ, ಅಲ್ಲಿ ಹೋಗಿ ಅವ್ರು ಅಲ್ಲಿ ಬಿಟ್ಟು 3-3:30 ಇಟ್ಟು ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ನಾನು ಬಂದು ಬಾಡಿಗೆ ಅವನಿಗೆ ಬಿಟ್ಟು ಕೊಟ್ಟು ಅವ್ನು ಬಾಡಿಗೆ ಅವ್ನು ಹೊಟ್ಟೋದ. ಮನೆ ಮಲ್ಕೊಂಡಾಗ 4:30-5 ಗಂಟೆ, ಸುಮಾರು ಒಂದು 9-10 ಗಂಟೆ ನಾನು ಎದ್ದೇಳದೇ ಕಾಯ್ತಾಯಿದ್ದೆ. ಎದ್ದು ತಡವರ್ಸ್ಕೊಂಡಿದ್ದೆ. ನನಗೆ ಅದೇ ಗಾಬರಿ, ಅದೇ ಮೈಂಡಲ್ಲಿ ಬರ್ತಾಯಿತ್ತು, ಏನು ಹಿಂಗೆ ಆಗ್ಬಿಡ್ತದೆ, ಹಿಂಗೆ ಆಗ್ಬಿಡ್ತದೆ. ಹೆದರ್ಬೇಡ ಕಣೆಯ, ನಾನು ಇದ್ದೀನಿ, ಹೆದರ್ಬೇಡ ಕಣೆಯ ಅಂತ ತಲೆನೂ ಬೆನ್ನು ನೇವರಿಸೋದು. ಆಮೇಲೆ ಕೈಗಾಲ ಮಗ ತೊಳ್ಕೊಂಬಂದು ಆರತಿ ಮಾಡೋದು, ಆರತಿ ಮಾಡೋದು ಬಾಯಿಲ್ಲ. ಈಗ ಹೇಳಿ ಏನೇನಾಯಿತು ಅಂತ. ಇಲ್ಲಿಂದ ಹೊರಟು ಅಷ್ಟು ದೂರ ಹೋಗ್ತಿದ್ದಂಗೆ ಅವ್ರು ಸ್ಪೀಡಾಗಿ ಹೋಗ್ತಿದ್ರು. ಅವ್ರಿಗೇನು ಮುಡಿತ ಗೊತ್ತಿಲ್ಲ, ಒಟ್ಟು ಒಂದು ಟ್ರ್ಯಾಕ್ಟರ್ ಹೋಗ್ತಿದ್ದು ಗೊತ್ತಾಗಲಿಲ್ಲ. ಆಮೇಲೆ ಮಳೆ ವಾತಾವರಣ, ಗುಡುಗು ಎಲ್ಲ ಬರ್ತಾಯಿತ್ತು. ಹೋಗಿ ದಿಢೀರಂಗೆ ಟಚ್ ಆಗ್ಬಿಡ್ತು ಗಾಡಿ, ಸ್ಪೀಡಲ್ಲಿ ಹೋಗಿ ಹೊಡೆದ್ರು. ನಮ್ಗೆ ಈ ಥರ ಅನುಭವ ಆಯಿತು. ಸದ್ಯ ಯಾರಿಗೂ ಏನಾಗಲಿಲ್ಲ, ಇಲ್ಲ ಸರ್ ಏನಾಗಲಿಲ್ಲ, ಅವರೆಲ್ಲ ಆರಾಮಾಗಿದ್ದಾರೆ. ಆರಾಮಾಗಿದ್ದಾರೆ. ಸರಿ, ಅವ್ರ ಅತ್ತೆ ಮಾವ ಏನಂದ್ರು, ಏನಿಲ್ಲ ಒಳಗಡೆ ಕರ್ಕೊಂಡ್ರು, ಮಲ್ಕೊಂತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಸರಿ ಕಣೆ, ಟವಲ್ ಏನು ಮಾಡಿದೆ, ನಾನು ಕೊಟ್ಟಿದ್ದು ಅಂದರು. ನಾನು ಟವಲ್ ಏನು ಮಾಡಿದ್ದೀನಿ, ನನ್ನ ಸೊಂಟಕ್ಕೆ ಕಟ್ಕೊಂಡಿದ್ದೀನಿ, ಇಲ್ಲೇ ಒಳಗಡೆ ನಾನು ಸೊಂಟಕ್ಕೆ ಕಟ್ಕೊಂಡು ಟೀ ಶರ್ಟ್ ಹಾಕೊಂಡು ಹೋದ. ನಾನು ಬಿಳಿ ಒಂದು ಯಾವಾಗಲೂ ಒಂದು ಶರ್ಟ್ ಹಾಕಿದ್ದೆ, ಟೀ ಶರ್ಟ್, ಅದು ತೆಳ್ಳಿಗೆ ಇಲ್ಲಿದೆ ಸರ್ ಅದು. ಸರಿ ಜೋಪಾನ ಇಟ್ಕೊಳ್ಳಿ ಅಂದರು. ಅಂದರೆ ಅವತ್ತಿನ ಅನುಭವ ಏನು ಅಂತಂದರೆ, ಅವತ್ತು ನಮಗೆ ಪುನರ್ಜನ್ಮ, ಅದು ಪುನರ್ಜನ್ಮ. ಸತ್ಯವಾಗಿ ಹೇಳಬೇಕು ಅಂದರೆ, ಅವ್ರು ವಸ್ತ್ರ ಕೊಟ್ರಲ್ಲ, ಗುರುವೇ ನಮ್ಮ ಜೊತೆಲಿ ಬಂದು ಕಾಪಾಡಿದ್ದು, ನಮ್ಮನ್ನು ರಕ್ಷಣೆ ಮಾಡಿದ್ದು. ಆಗಿದ್ದು ಇನ್ಸಿಡೆನ್ಸ್ ನಂಗೆ ಇವತ್ತಿಗೂ ಗಾಬರಿ ಹುಡ್ಸುತ್ತೆ. ನಾವು ಉಳಿದ್ದೆ ಹೆಚ್ಚು ಕಾರಣ. ಮತ್ತೆ ಮಧ್ಯಾಹ್ನ ಹೋಗಿ ಟೋಪ್ ಮಾಡ್ಕೊಂಡು ತಗೊಂಬಂದೆ ನಾನು. ಒಂದು 407 ಹಾಕ್ಕೊಂಡು ಚಿಕ್ಕಮಂಗ್ಳೂರು ಗ್ಯಾರೇಜಿಗೆ ಬಿಟ್ಟು ಇವತ್ತಿಗೂ ಅದೇ ಕಾರ್ ಇಟ್ಕೊಂಡಿದ್ದಾರೆ. ಇಫ್ ಯು ವಾಂಟ್ ಟುಡೇ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಬಣವರ ಗುರುನಾಥರ ಆರಾಧನೆಗೆ ಹೋದ 15-20 ದಿವಸದಲ್ಲಿ ಹೋದಾಗ ಅದೇ ಕಾರಲ್ಲಿ ದಂಪತಿಗಳು ಬಂದಿದ್ದರು. ಅದೇ ದಂಪತಿಗಳು ಅದೇ ಕಾರ್ ಇಟ್ಕೊಂಡಿದ್ದಾರೆ, ಅದೇ ಜನ್. ಯಾಕೆ ಅಂದರೆ ಗುರುನಾಥರು ಓಡಾಡಿದ್ದು ಅದೇ ಕಾರಲ್ಲಿ, ಅಜ್ಜಿ ಓಡಾಡಿದ್ದಾರೆ, ಅಂದರೆ ಗುರುನಾಥ ತಾಯಿ ಗುರುಬಂಧುಗಳೆಲ್ಲ ಓಡಾಡಿದ್ವಿ. ಆಮೇಲೆ ಇದರೊಳಗಡೆ ಗುರುಗಳು ಪಾದಿಕೆ ಎಲ್ಲ ಓಡಾಡ್ತಿದ್ದಾರೆ. ಅವರಿಗೆ ಎಷ್ಟು ಸದ್ಭಾವನೆ. ಆ ವ್ಯಕ್ತಿ ವೇದಾಂತ ಪಾಠ ಆಗಿ, ಉಪನಿಷತ್ ಪಾಠ ಆಗಿ, ವೇದಾಂತ ಪಾಠ ಆಗಿ, ಬ್ರಹ್ಮಸೂತ್ರ ಭಾಷಣ ಎಲ್ಲ ಓದಿ ಅವತ್ತೇ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅವರು.
ತುಂಬ ಗುರುನಾಥರ ಬಗ್ಗೆ ಅತೀವವಾದಂಥ ಭಕ್ತಿ, ಪ್ರೀತಿ, ಕಾಳಜಿ. ಗುರು ಸೇವೆ ಅನ್ನೋದು ಯಾವಾಗಲೂ ಮುಂದೆ ಇರ್ತಾರೆ. ಅದು ಗುರು ಒಬ್ಬನ ಕೈಲೇ ಸಾಧ್ಯ. ಗುರುನಾಥರು ಅಂತ ಯಾರು ನಾವು ನಮ್ಮ ಅಂತರಂಗಕ್ಕೆ ಸದ್ಗುರು ಅಂತ ತಾಂಡಿರ್ತೀವಿ, ಅವನಿಂದ ಮಾತ್ರ ಸಾಧ್ಯ ಹೊರತು ಬಾಕಿ ನಮಗೆ ಅಷ್ಟೊಂದು ಗೊತ್ತಿಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.